ಮಂಡ್ಯದ ಮಳವಳ್ಳಿ ತಾಲೂಕಿನ ಸರ್ಕಾರಿ ಶಾಲೆಗಳಂದ್ರೆ ಗುಣಮಟ್ಟದ ಶಿಕ್ಷಣವನ್ನ ನೀಡಲಾಗ್ತಾ ಇಲ್ಲ ಎಂಬ ಆರೋಪ ದೂರುಗಳ ನಡುವೆ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳು ಡಿಜಿಟಲೀಕರಣಗೊಂಡಿದ್ದು ಈಗ ತಂತ್ರಜ್ಞಾನ ಆಧಾರಿತ ಶಿಕ್ಷಣಕ್ಕೆ ಉದಾಹರಣೆಯನ್ನ ನೀಡುತ್ತಿದ್ದಾರೆ. ಶಾಸಕ ಪಿಎಂ ನರೇಂದ್ರ ಸ್ವಾಮಿಯವರ ಕನಸಿನಂತೆ ಈಗ ಮೇಘ ಶಾಲಾ ಸಂಸ್ಥೆ ಸಹಕಾರದಲ್ಲಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟವನ್ನ ಹೆಚ್ಚಿಸೋಕೆ ಮತ್ತು ಶಿಕ್ಷಕರು ದೃಶ್ಯ ಮಾಧ್ಯಮವನ್ನ ಉಪಯೋಗಿಸಿ ಬೋಧನೆ ಮಾಡಬೇಕೆಂಬ ಉದ್ದೇಶದಿಂದ ಈ ಡಿಜಿಟಲೀಕರಣ ಕಾರ್ಯ ಸಾಧನೆ ನಡೆಸಲಾಗಿದೆ. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಮತ್ತು ಶಿಕ್ಷಕರ ಕಳೆದ 3 ವರ್ಷಗಳ ಪರಿಶ್ರಮ ಫಲವಾಗಿ ಇಂದು ಎಲ್ಲಾ ಶಾಲೆಗಳಲ್ಲೂ ಡಿಜಿಟಲ್ ಶಿಕ್ಷಣ ಸಾಧ್ಯವಾಗಿದೆ. ಮಳವಳ್ಳಿ ತಾಲೂಕಿನಲ್ಲಿ ಒಟ್ಟು 260 ಸರ್ಕಾರಿ ಶಾಲೆಗಳಿವೆ. ಅವುಗಳಲ್ಲಿ ಈಗಾಗಲೇ 240 ಶಾಲೆಗಳಲ್ಲಿ ಡಿಜಿಟಲ್ ಶಿಕ್ಷಣ ಲಭ್ಯವಿದೆ. ಕೆಲ ದಿನಗಳಿಂದ ಉಳಿದ ಶಾಲೆಗಳನ್ನ ಡಿಜಿಟಲ್ ಶಿಕ್ಷಣ ವ್ಯಾಪ್ತಿಗೆ ತರುವಂತಹ ಯೋಜನೆ ನಡೀತಾ ಇದೆ. ಇನ್ನು ಪ್ರತಿ ಶಾಲೆಗೆ ಟಿವಿಗಳು, ಲ್ಯಾಬ್ಗಳು, ಕಂಟೆಂಟ್ ಬಾಕ್ಸ್, ಯುಪಿಎಸ್ ಬ್ಯಾಟರಿ, ಗ್ರೇನ್ ಬೋರ್ಡ್, ಪ್ರಾಜೆಕ್ಟರ್ ಸೇರಿದಂತೆ ಈ ತರ ಐಸಿಟಿ ಸಾಧನಗಳು ವಿತರಣೆಗೊಂಡಿದ್ದು ಈಗ ಮಕ್ಕಳು ಡಿಜಿಟಲ್ ಕಲಿಕೆಯನ್ನ ಸುಗಮಗೊಳಿಸಲಾಗಿದೆ. ಇನ್ನು ಮಕ್ಕಳಿಗೆ ಡಿಜಿಟಲ್ ಶಿಕ್ಷಣ ನೀಡೋಕೆ ಶಿಕ್ಷಕರನ್ನ ತಯಾರು ಮಾಡಲಾಗ್ತಾ ಇದೆ. ತಾಲೂಕಿನಾದ್ಯಂತ ಪ್ರಾಥಮಿಕ ಶಿಕ್ಷಕರು 797 ಹಾಗೂ ಪ್ರೌಢಶಾಲಾ ಶಿಕ್ಷಕರು 352 ಮಂದಿ ಇದ್ದು ಯಾವುದೇ ಶಿಕ್ಷಕರ ಕೊರತೆ ಕಾಡದಂತೆ ಕ್ರಮವನ್ನ ವಹಿಸಲಾಗಿದೆ. ಇನ್ನು ಎಲ್ಲಾ ಶಿಕ್ಷಕರಿಗೂ ಕೂಡ ತರಬೇತಿ ನೀಡಿ ಸಜ್ಜುಗೊಳಿಸಲಾಗ್ತಾ ಇದೆ. ಶಿಕ್ಷಣ ಡಿಜಿಟಲೀಕರಣದಿಂದ ಮಕ್ಕಳ ಸಮಗ್ರ ಗುಣಮಟ್ಟದ ಮತ್ತು ಆಕರ್ಷಕ ಕಲಿಕೆಗೆ ಸಹಾಯಕಾರಿಯಾಗಲಿದೆ. ಇನ್ನು ಶಿಕ್ಷಕರು ತಂತ್ರಜ್ಞಾನ ಆಧಾರಿತ ಚಟುವಟಿಕೆ ಆಧಾರಿತ ಕಲಿಕೆ ಕೇಂದ್ರಿತ ಪಾಠಗಳ ಬೋಧನೆಯಲ್ಲಿ ಈಗ ಆಸಕ್ತಗೊಂಡಿದ್ದಾರೆ. ಇನ್ನು ಇದರಿಂದ ತಾಲೂಕಿನ 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಿಜಿಟಲ್ ಶಿಕ್ಷಣ ಪಡೆಯೋಕೆ ಸಾಧ್ಯವಾಗಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.